ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಹತ್ರ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಏನು ಅಂತ ಅಂದರೆ, ತುಂಬ ಜನ ಕ್ಲೈಂಟ್ಸು ನನ್ನ ಹತ್ರ ಹೇಳ್ತಾ ಇದ್ರು, ನಾನೇನಾದರೂ ಯಾವುದ್ರದ್ದಾದ್ರೂ ಪ್ರೈಸ್ ಹೇಳಿದ್ರೆ, ಮೇಡಮ್ ಅಲ್ಲಿ ಕಡಿಮೆ, ಮೇಡಮ್ ಇಲ್ಲಿ ಕಡಿಮೆ, ಮೇಡಮ್ ಆ ಸಲೂನಲ್ಲಿ ಕಡಿಮೆ ತಗೋತಾರೆ, ಈ ಪಾರ್ಲರಲ್ಲಿ ಕಡಿಮೆ ತಗೋತಾರೆ, ಮತ್ತು ನೀವೇನು ಮೇಕಪ್ಗೆ ಅಷ್ಟೊಂದು ರೇಟ್ ಹೇಳ್ತೀರಾ, ಆ ಪಾರ್ಲರಲ್ಲಿ ತುಂಬ ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ, ಈ ಮೇಕಪ್ ಸ್ಟುಡಿಯೋದವರು ತುಂಬ ಕಡಿಮೆ ಪ್ರೈಸ್ ತಗೋತಾರೆ ಅಂತ ಎಲ್ಲ ತುಂಬ ಜನ ಕ್ಲೈಂಟ್ಸ್, ಒಂದು 70% ಜನ ಕ್ಲೈಂಟ್ಸು ಹೇಳ್ತಾ ಇದ್ರು. ನಾನು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋಣ ತಡಿ ಅಂತ ಅಂದ್ಬಿಟ್ಟು ಹೋದೆ. ಮತ್ತೆ ತುಂಬ ಜನ ಕ್ಲೈಂಟ್ಸ್ ಕೇಳ್ತಾ ಇದ್ರಿ, ಮೇಡಮ್ ನೀವು ಐಬ್ರೋ ಎಲ್ಲಿ ಮಾಡಿಸ್ಕೋತೀರಾ, ನಿಮಗೆ ನೀವೇ ಮಾಡ್ಕೋತೀರಾ ಅಥವಾ ಹೇರ್ ಕಲರ್ ಎಲ್ಲ ಹಾಕಿಸ್ಕೋತೀರಾ, ಏನು ಎತ್ತ ಅಂತ. ನಾನು ಐಬ್ರೋನ ನನ್ನ ಕೊಲಿಗೂ ಸೌಮ್ಯ ಅಂತ ನಾನು ರೆಗ್ಯುಲರಾಗಿ ಅವಳ ಹತ್ರನೇ ಮಾಡಿಸೋದು, ಅವಳ ಹತ್ರ ಬಿಟ್ಟರೆ ಬೇರೆ ಎಲ್ಲೂ ಮಾಡಿಸಲ್ಲ. ಮತ್ತು ಏರ್ ಕಲರ್ನ ಸುಮಾ ಅಂತ ನನ್ನ ನೇಬರ್ ಒಬ್ಬರು ಇದ್ದಾರೆ, ಅವ್ರ ಹತ್ರನೇ ಹಾಕಿಸ್ಕೊಳ್ಳೋದು. ಆದರೆ ಫಸ್ಟ್ ಟೈಮು ಎಲ್ಲರೂ ಅಲ್ಲಿ ಕಡಿಮೆ ಇಲ್ಲಿ ಕಡಿಮೆ ಅಂತ ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ, ಒಂದ್ಸರಿ ನೋಡೋಣ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಪಾರ್ಲರಿಗೆ ಹೋಗಿದ್ದೆ. ಯಾವ ಪಾರ್ಲರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ. ನೋಡಿ, ಇವತ್ತಾನೆ ಏರ್ ಕಲರ್ ಹಾಕಿಸ್ಕೊ ಬಂದಿದ್ದೀನಿ. ತುಂಬ ಕಡಿಮೆನೇ ತಗೊಂಡ್ರು, ನಮ್ಮ ಪಾರ್ಲರಲ್ಲಿ ಎಷ್ಟು ತಗೋತೀವಿ ಅಷ್ಟೇನು ತಗೊಂಡ್ರು. ಬಟ್ ಯಾವ ಥರ ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ಅಪ್ಪರ್ ಲಿಪ್ನು ಕೂಡ ನಾನು ಮಾಡಿಸ್ಕೊ ಬಂದಿದ್ದೀನಿ, ಅದನ್ನು ಹೆಂಗೆ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಹಾಕಿದ್ದಾರೆ ಅಂತ. ಬರೀ ಮುಂದೆ ಮಾತ್ರ ಕಲರ್ ಹಚ್ಚಿದ್ದಾರೆ, ಹಿಂದೆಗಡೆ ಒಂದೇ ಒಂದು ಡ್ರಾಪು ಕೂಡ ಕಲರ್ ಹಚ್ಚಿಲ್ಲ. ವೈಟ್ ಹೇರ್ಸ್ ಹೆಂಗಿದೆ ಹಂಗಂಗೆ ಕಾಣಿಸ್ತಾ ಇದೆ. ನಾವು ಮುಂದೆ ಮಾತ್ರ ಕಲರ್ ಹಚ್ಕೊಳ್ಳೋದಾದರೆ ನಾವೇ ಹಚ್ಕೋಬೋದು, ಹಿಂದೆ ನಮಗೆ ಕಾಣಿಸಲ್ಲ, ನಮಗೆ ನಾವೇ ಕಲರ್ ಹಚ್ಕೊಳಕ್ಕಾಗಲ್ಲ ಅಂತ ತಾನೇ ಸರ್ವಿಸಿಗೆ ಹೋಗ್ತೀವಿ. ಇವರು ಈ ಥರ ಮಾಡಿದ್ರೆ ಹೇಗೆ ಹೋಗೋದು? ನಿಜ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಅಪ್ಪರ್ ಲಿಪ್ನೂ ಅಷ್ಟೇ, ಏರ್ಸ್ ಎಲ್ಲ ಅಲ್ಲಲ್ಲೇ ಇದೆ, ಏನೂ ತೆಗ್ದಿಲ್ಲ. ಸಿಕ್ಕಾಬಿಟ್ಟೆ ಬೇಜಾರಾಯಿತು, ಡಿಸಪಾಯಿಂಟೆಡೇ ಆಗೋಯ್ತು ನನಗೆ. ನಾನು ಎಲ್ಲ ಮೇಕಪ್ ಆರ್ಟಿಸ್ಟ್ಗೂ ಈ ಮಾತು ಹೇಳ್ತಿಲ್ಲ, ಅಥವಾ ಎಲ್ಲ ಬ್ಯೂಟಿಷಿಯನ್ಗೂ ಈ ಮಾತು ಹೇಳ್ತಿಲ್ಲ. ದಯವಿಟ್ಟು ಈ ಥರ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನಾವು ತಗೊಳ್ಳೋ ಅಂಥ ದುಡ್ಡಿಗೆ ನಿಯತ್ತಾಗಿ ಕೆಲಸ ಮಾಡಿ. ಯಾಕಂದರೆ ಅವರಿಗೂ ಕ್ಲೈಂಟ್ಸ್ಗೂ ಸುಮ್ಮನೆ ದುಡ್ಡು ಬಂದಿರಲ್ಲ, ಅವರು ಕಷ್ಟಪಟ್ಟು ದುಡ್ದೇನೆ ನಮಗೆ ದುಡ್ಡು ಕೊಡೋದು. ಈ ಥರ ಅರ್ಧಂಪರ್ಧ ಕೆಲಸ ಮಾಡಿಕೊಟ್ರೆ ಅವರಿಗೂ ಇಷ್ಟ ಆಗಲ್ಲ, ಮತ್ತು ಕ್ಲೈಂಟ್ಸ್ ಕೂಡ ನಿಮ್ಮ ಹತ್ರ ವಾಪಸ್ ಬರಲ್ಲ. ದಯವಿಟ್ಟು ನಿಯತ್ತಾಗಿ ಕೆಲಸ ಮಾಡಿ. ನೀವು ಯಾವಾಗ ಸರ್ವಿಸ್ ಚೆನ್ನಾಗಿ ಕೊಡ್ತೀರಾ, ಕ್ಲೈಂಟ್ಸು ನೀವೆಲ್ಲೇ ಇದ್ರೂ ಹುಡಿಕೊಂಡು ಬರ್ತಾರೆ. ಸರ್ವಿಸ್ನ ಚೆನ್ನಾಗಿ ಕೊಡಿ, ಆದಷ್ಟು 100% ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನೀವು ಸರ್ವಿಸ್ ಕೊಡಿ. ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಹೇಳ್ತೀನಿ. ಯಾರೂ ಅವ್ರು ಮಾಡೋ ಕೆಲಸದಲ್ಲಿ ಲಾಭ ಇಲ್ಲದೆ ಯಾರು ಯಾವ ಕೆಲಸನೂ ಸುಮ್ಮನೆ ಮಾಡಲ್ಲ, ಫ್ರೀಯಾಗಂತೂ ಯಾರೂ ಮಾಡಿಕೊಡಲ್ಲ. ಅಂಥದ್ರಲ್ಲಿ ಅವರು ತೀರಾ ಕಡಿಮೆ ತಗೋತಿದ್ದಾರೆ ಅಂತ ಅಂದರೆ ಅದರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತಲೇ ಅರ್ಥ. ಯಾಕಂದರೆ ಯಾರು ಪ್ರಾಫಿಟ್ ಇಲ್ಲದೆ ಕೆಲಸ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ನೀವು ನೋಡಿ ಮಾಡಿ ಎಲ್ಲ ವಿಚಾರಿಸಿ ನಿಮ್ಗೆ ಓಕೆ ಅಂತ ಅನಿಸಿದ್ರೆ ನೀವು ಹೋಗ್ಬಿಟ್ಟು ಸರ್ವಿಸ್ ತಗೊಳ್ಳಿ. ಸುಮ್ಮನೆ ಕಡಿಮೆ ಮಾಡ್ತಿದ್ದಾರೆ ಅಂತ ಹೋಗಿ ತಗೋಬೇಡಿ. ಕಸ್ಟಮರ್ಸ್ಗೂ ಅಷ್ಟೇ ಹೇಳೋದಿಷ್ಟೇ ನಾನು, ಕಡಿಮೆ ತಗೋತಾರೆ ಅಂತ ಹೋಗಿ ಎಲ್ಲೆಲ್ಲೋ ಯಾವ್ಯಾವುದೋ ಥರ ಸರ್ವಿಸ್ ಮಾಡಿಸ್ಕೊ ಬರಬೇಡಿ. ಒಂದು 50 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಎಲ್ಲಿ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ, ಎಲ್ಲಿ ನಿಮಗೆ ಅವ್ರು ಮಾಡೋ ಕೆಲಸ ತೃಪ್ತಿ ಕೊಡುತ್ತೆ, ಎಲ್ಲಿ ಸರ್ವಿಸ್ ಚೆನ್ನಾಗಿದೆ ಅಂಥ ಕಡೆ ಹೋಗಿ ಮಾಡಿಸ್ಕೊಳ್ಳಿ. ದಯವಿಟ್ಟು ಸುಮ್ಮನೆ ಕಡಿಮೆ ಕಡಿಮೆ ಅಂತ ಹೋಗಿ ಯಾಮಾರಬೇಡಿ ನಂತರ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟಾಟಾ, ಬಾಯ್.